If you want to be happy in life, do not dwell in the past. Be clear about what you want in life. Don't focus on what you don't want. Hi friends, Namaste. Welcome to my channel. Friends, ಇವತ್ತಿನ ಟಾಪಿಕ್ ಬಂದು ವಾಟ್ ಯು ವಾಂಟ್ ಇನ್ ಲೈಫ್. ನಿಮಗೆ ನಿಮ್ಮ ಜೀವನದಲ್ಲಿ ಏನು ಬೇಕು ಅಂತ ಕ್ಲಾರಿಟಿ ಇದೆಯಾ? ನಿಜನಾ? ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ನಮಗೇನು ಬೇಕು ಅನ್ನೋದಕ್ಕಿಂತ ನಮಗೇನು ಬೇಡೋ ಆ ಕಡೆ ಹೆಚ್ಚು ಫೋಕಸ್ ಮಾಡ್ತೀವಿ. ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಇನ್ ಲೈಫ್, ಡು ನಾಟ್ ಡ್ವೆಲ್ ಇನ್ ದ ಪಾಸ್ಟ್. ಡು ನಾಟ್ ವರಿ ಅಬೌಟ್ ದ ಫ್ಯೂಚರ್. ಜಸ್ಟ್ ಫೋಕಸ್ ಆನ್ ಲಿವಿಂಗ್ ಫುಲ್ಲಿ ಇನ್ ದ ಪ್ರೆಸೆಂಟ್ ಮೂಮೆಂಟ್. ನೀವು ಪಾಸ್ಟ್ ಟು ಫ್ಯೂಚರ್ ಕಡೆ ಗಮನವನ್ನು ಬಿಟ್ಟು ಪ್ರೆಸೆಂಟ್ ಲೈಫನ್ನು ಎಂಜಾಯ್ ಮಾಡೋದನ್ನು ಕಲಿಬೇಕು. ನಾವು ಏನು ಬೇಕು ಅನ್ನೋದಕ್ಕಿಂತ ಬೇಡ ಅನ್ನೋದ್ರ ಕಡೆ ಗಮನ ಹರಿಸ್ತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಏನಂದರೆ ಸೀತಾಫಲ ಹಣ್ಣು ಎಲ್ಲರೂ ನೋಡಿದ್ದೀರ ಅಲ್ವಾ? ಅದರಲ್ಲಿ ಎಷ್ಟು ಸ್ವೀಟ್ ಇರುತ್ತೆ ಹಣ್ಣು, ಎಷ್ಟು ರುಚಿಯಾಗಿರುತ್ತೆ. ಆ ಹಣ್ಣನ್ನು ತಿನ್ನಬೇಕಾದ್ರೆ ನಾವು ಆ ಹಣ್ಣಿನ ಸ್ವೀಟ್ನೆಸ್ಸನ್ನು ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಹಣ್ಣಿನಲ್ಲಿರುವ ಸೀಡ್ಸ್, ಬೀಜಗಳ ಕಡೆ ಗಮನ ಕೊಡ್ತೀವಿ. ನಾವು ಎಷ್ಟು ಆ ಬೀಜನ ಹಣ್ಣಿನಿಂದ ಆಚೆ ಹಾಕೋದಕ್ಕೇ ಹೆಚ್ಚು ಗಮನವನ್ನು ಕೊಡ್ತಾ ಇರ್ತೀವಿ ಹೊರತು ಹಣ್ಣನ್ನು ಫೀಲ್ ಮಾಡೋದಾಗಲಿ ಆ ಸ್ವೀಟ್ನೆಸ್ಸನ್ನು ಎಂಜಾಯ್ ಮಾಡೋ ಕಡೆ ಗಮನ ಕೊಡಲ್ಲ. ಇದು ನಿಮಗೂ ಕೂಡ ಅನುಭವ ಆಗಿದೆ ಅಲ್ವಾ? ಅದೇ ರೀತಿ ನಾವು ನಮ್ಮ ಜೀವನದ ಒಳ್ಳೆಯ ಕ್ಷಣಗಳನ್ನು ಎಂಜಾಯ್ ಮಾಡೋದಕ್ಕಿಂತ ನಮಗೆ ಬೇಡದೇ ಇರೋ ವಿಷಯ, ಬೇರೆಯವ್ರ ವಿಷಯದ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೊಂಡು ನಮ್ಮ ಒಂದು ಪ್ರೆಸೆಂಟ್ ಲೈಫನ್ನು ಹಾಳು ಮಾಡ್ಕೋತಾ ಇರ್ತೀವಿ. ಸೊ ಫೋಕಸ್ ಆನ್ ವಾಟ್ ಯು ವಾಂಟ್ ಇನ್ ಲೈಫ್. ನೀವು ಯಾವಾಗ ಒಳ್ಳೆಯ ವಿಷಯಗಳ ಕಡೆ ಫೋಕಸ್ ಮಾಡ್ತೀರೋ ಆಗ ಅದೇ ವಿಷಯಗಳು, ಆ ರೀತಿಯ ಸಿಚುವೇಶನ್ಸೇ ನಿಮಗೆ ಹೆಚ್ಚಾಗಿರುತ್ತೆ. ಅಂದರೆ ಖುಷಿ ವಿಷಯಗಳು. ಅದೇ ರೀತಿ ನೀವು ಪ್ರಾಬ್ಲಮ್ಸ್ ಕಡೆ ಹೆಚ್ಚಾಗಿ ಫೋಕಸ್ ಮಾಡಿದಾಗ ಪ್ರಾಬ್ಲಮ್ಸು ಹೆಚ್ಚಾಗುತ್ತೆ. ಹಾಗಾಗಿ ಒಳ್ಳೆಯ ವಿಷಯಗಳ ಕಡೆ ನಿಮ್ಮ ಗಮನವನ್ನು, ನಿಮ್ಮ ಫೋಕಸ್ ಇರಲಿ ಅಂತ ಹೇಳ್ತೀನಿ. ನಮ್ಮಲ್ಲಿರುವಂತಹ ಸ್ಟ್ರೆಂತ್ ಬಗ್ಗೆ ನಮಗೆ ಫೋಕಸ್ ಇರಬೇಕು. ನಮ್ಮಲ್ಲಿರೋ ವೀಕ್ನೆಸ್ ಬಗ್ಗೆ ಫೋಕಸ್ ಮಾಡಬಾರ್ದು. ಯಾಕೆಂದರೆ ನಾವು ಸ್ಟ್ರೆಂತನ್ನು ನೋಡಿದಾಗ ಅದು ಎನ್ಹಾನ್ಸ್ ಆಗುತ್ತೆ. ಅದೇ ವೀಕ್ನೆಸ್ ಬಗ್ಗೆ ಗಮನ ಕೊಟ್ಟಾಗ ಆ ವೀಕ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಬಿ ಕ್ಲಿಯರ್ ಅಬೌಟ್ ವಾಟ್ ಯು ವಾಂಟ್ ಇನ್ ಲೈಫ್. ಡೋಂಟ್ ಫೋಕಸ್ ಆನ್ ವಾಟ್ ಯು ಡೋಂಟ್ ವಾಂಟ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.